ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ನಾನು ಫ್ರೈಡ್ ರೈಸ್ ಪೌಡರ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ನೀವು ವಾಕ್ ಇದ್ದರೆ ವಾಕಲ್ಲಿ ಟ್ರೈ ಮಾಡ್ಬೋದು. ನನ್ನ ಹತ್ರ ವಾಕ್ ಇಲ್ಲ, ಸೊ ನಾನಿವಾಗ ಇಲ್ಲಿ ಮಾಮೂಲಿ ಬಾಣಲಿ ಇದೆ. ಬಾಣಲಿ ಇಟ್ಕೊಂಡು ನಾನು ಅದಕ್ಕೆ ಒಂದು 2 ಸ್ಪೂನ್ ಇಲ್ಲ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆ ಮತ್ತು ಏನು ಬಾಣಲಿ ಇರುತ್ತೆ ಅದು ಯಾವಾಗೂ ಹೀಟ್ ಜಾಸ್ತಿನೇ ಇರಬೇಕಾಗತ್ತೆ. ಸೊ ಯಾವಾಗೂ ಹೀಟ್ ಜಾಸ್ತಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಇದಕ್ಕೆ ಪನ್ನೀರ್ ಹಾಕ್ಕೋತಾ ಇದ್ದೀನಿ. ಸೊ ಪನ್ನೀರ್ನ ಫಸ್ಟು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ, ಸೊ ದಟ್ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇದು ಬ್ರೌನ್ ಆಗೋ ತನಕ ಸ್ವಲ್ಪ ರೋಸ್ಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ಪೂರ್ತಿ ಆಯಿಲ್ನಲ್ಲಿ ಫ್ರೈ ಮಾಡ್ಕೋಬೋದು. ನೀವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಸಾಫ್ಟಾಗಿರಬೇಕು ಅಂತಂದರೆ ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಕೂಡ ಎತ್ತಿಟ್ಕೋಬೋದು. ಬಿಸಿನೀರಲ್ಲಿ ಹಾಕಿ ಕಟ್ ಮಾಡಿರೋ ಕ್ಯೂಬ್ಸ್ನ ಬಿಸಿನೀರಲ್ಲಿ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಅದು ಕೂಡ ಸಾಫ್ಟ್ ಆಗುತ್ತೆ. ನೀವು ಹಾಗೆ ಕೂಡ ಉಪಯೋಗಿಸ್ಕೋಬೋದು. ಇಷ್ಟು ಫ್ರೈ ಆದಮೇಲೆ ನಾನು ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಸೊ ಇದೇ ಎಣ್ಣೆಯಲ್ಲಿ ನಾನು ಇವಾಗ ನೆಕ್ಸ್ಟ್ ಪ್ರೊಸೀಜರ್ಸ್ನ ಮಾಡ್ಕೋತೀನಿ. ಎಣ್ಣೆ ನಿಮಗೆ ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ಎಣ್ಣೆ ಕಮ್ಮಿ ಕೂಡ ಹಾಕ್ಕೋಬೋದು ನೀವು. ನಾನಿಲ್ಲಿ ಪನ್ನೀರ್ ಫ್ರೈ ಮಾಡೋದಕ್ಕೋಸ್ಕರ ಸ್ವಲ್ಪ ಒಂದು 3 ಸ್ಪೂನ್ ಆಗೋಷ್ಟು ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೆ. ಸೊ ಇವಾಗ ನೆಕ್ಸ್ಟ್ ಪನ್ನೀರ್ನ ತೆಗೆದಿಟ್ಕೊಂಡು ನಾನು ಇವಾಗೆಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೋತೀನಿ. ಯಾವ್ಯಾವುದು ಅಂದರೆ ಫಸ್ಟು ನಾನಿವಾಗ ಜಿಂಜರ್ ಮತ್ತು ಗಾರ್ಲಿಕ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ. ಹಸಿಮೆಣ್ಸಿನ್ಕಾಯಿ ಮಕ್ಕಳು ಕೊಡ್ತಿದ್ದೀರಾ ಅಂದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ರೋಸ್ಟ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತಲ್ಲ, ಫ್ಲೇವರ್ಸ್ ಎಲ್ಲ ಎಣ್ಣೆ ಒಳಗಡೆ ಇನ್ಫ್ಯೂಸ್ ಆಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಒಂದು ನಿಮಿಷದವರೆಗೂ. ಸೊ ಹೇಳಿದ್ನಲ್ಲ, ಎಲ್ಲ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ. ನೀವು ಲೋ ಫ್ಲೇಮಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ವೆಜ್ಜೀಸ್ ಎಲ್ಲ ಸಾಫ್ಟ್ ಆಗೋಗ್ಬಿಡುತ್ತೆ. ಫ್ರೈಡ್ ರೈಸಲ್ಲಿ ಸ್ವಲ್ಪ ಕ್ರಂಚಿ ಇರಬೇಕು. ಸೊ ಇವಾಗ ನಾನು ನೆಕ್ಸ್ಟು ವೆಜಿಟೇಬಲ್ಸಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಆನಿಯನ್ ಕೂಡ ಹಾಕ್ತೀನಿ ನೆಕ್ಸ್ಟಿಗೆ. ಆನಿಯನ್ ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ಫಸ್ಟೇ ಆನಿಯನ್ನ ಹಾಕ್ಬಿಟ್ರೆ ಅದು ಬೇಗ ಅದರ ಕ್ರಂಚಿನೆಸ್ ಏನಿರುತ್ತೆ ಹೊಟ್ಟೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಆನಿಯನ್ನ ಲಾಸ್ಟಿಗೆ ಹಾಕ್ಕೋತೀನಿ. ಇವಾಗ ನಾನು ಇದಕ್ಕೆ ಕ್ಯಾರೆಟು ಮತ್ತು ಹುಳ್ಳಿಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಹೈ ಫ್ಲೇಮಲ್ಲಿ 1 ನಿಮಿಷ ಅಷ್ಟು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಆಯಿಲಲ್ಲಿ. ಅದಾದಮೇಲೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ಜಾಸ್ತಿ ಹೊತ್ತೇನಿಲ್ಲ, ಒಂದು 30 ಸೆಕೆಂಡ್ಸ್ ಅಷ್ಟು ರೋಸ್ಟ್ ಮಾಡಿದ್ರೆ ಸಾಕು. ಈರುಳ್ಳಿನೂ ಕ್ಲೀನಾಗೆ ಎಲ್ಲ ಹೆಚ್ಚಿಟ್ಕೊಂಡು ಸ್ಮಾಲಾಗೆ ಹಾಕ್ಕೊಂಡಿದ್ದೀನಿ ನಾನು ರೋಸ್ಟ್ ಮಾಡ್ಕೊಂಡು. ಹಾಗೆ ಇನ್ನೊಂದು ಚಾಪ್ ಮಾಡ್ಕೋಬೇಕಾದಾಗೆ ನಿಮ್ಗೆ ಇಷ್ಟ ಬಂದಿದ್ದ ಶೇಪಲ್ಲಿ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಸಣ್ಣಗೆ ಹಾಕಿದ್ದೀನಿ. ನೀವು ಇಲ್ಲಿ ಉದ್ದುದ್ದಕ್ಕೆ ಬೇಕಾದರೂ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಕ್ಯಾರೆಟ್ ಎಲ್ಲ ಉದ್ದುದ್ದು ಕಟ್ ಮಾಡಿ ಹಾಕ್ಕೋಬೋದು. ಸೊ ನೆಕ್ಸ್ಟ್ ಇವಾಗ ಈರುಳ್ಳಿ ಒಂದು 30 ಸೆಕೆಂಡ್ಸ್ ಫ್ರೈ ಆಗ್ತಿದ್ದಂಗೆ ನಾನಿವಾಗ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೋತೀನಿ. ಸೊ ಕ್ಯಾಪ್ಸಿಕಮ್ ಸ್ವಲ್ಪ ಲೇಟ್ ಆಗುತ್ತೆ ಬೇಕಂದ್ರೆ ಕ್ಯಾಪ್ಸಿಕಮ್ನ ಹಾಕ್ಕೋತಾ ಇದ್ದೀನಿ. ಕ್ಯಾಬೇಜ್ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ. ಸೊ ಕ್ಯಾಪ್ಸಿಕಮ್ನು ಅಷ್ಟೇ ಒಂದು 30 ಸೆಕೆಂಡ್ಸ್ ಅಷ್ಟು ರೋಸ್ಟ್ ಮಾಡ್ಕೋತೀನಿ. 30 ಸೆಕೆಂಡ್ಸ್ ಆದಮೇಲೆ ನಾನಿವಾಗ ಕ್ಯಾಬೇಜ್ನ ಕೂಡ ಹಾಕ್ಕೊಂಡು 30 ಸೆಕೆಂಡ್ಸ್ ರೋಸ್ಟ್ ಮಾಡ್ಕೋತೀನಿ. ಒಂದು 30 ಸೆಕೆಂಡ್ಸ್ ಎಲ್ಲನೂ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ದಟ್ ಅದರಲ್ಲಿ ಏನು ಕ್ರಂಚಿನೆಸ್ ಇರುತ್ತೆ ಅದೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಜಾಸ್ತಿ ಫ್ರೈ ಮಾಡೋಕ್ಕೋದ್ರೆ ತುಂಬ ಮೆತ್ತಗಾಗುತ್ತೆ. ವೆಜಿಟೇಬಲ್ಸ್ ಎಲ್ಲ ಫುಲ್ ಕ್ರಂಚಿನೆಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ನೋಡಿಕೊಂಡು ಒಂದು 30 ಸೆಕೆಂಡ್ಸು ಹಾಕ್ಕೊಳ್ಳಿ. ವೆಜಿಟೇಬಲ್ಸ್ ಯಾವ್ದು ಬೇಗ ಬೇಯುತ್ತೆ ಅದನ್ನು ಲಾಸ್ಟಿಗೆ ಹಾಕ್ಕೊಳ್ಳಿ. ಬೇಗ ಬೇಯಲ್ಲ, ಈ ಕ್ಯಾರೆಟು ಹುಳ್ಳಿಕಾಯಿ ಎಲ್ಲ ಸ್ವಲ್ಪ ಬೇಗ ಬೇಯೋದಿಲ್ಲ, ಅದು ಕ್ರಂಚಿನೆಸ್ ಹಾಗೆ ಉಳ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿದ್ರು. ಸೊ ಅಂಥ ವೆಜಿಟೇಬಲ್ಸ್ನ ನೀವು ಫಸ್ಟ್ ಹಾಕ್ಕೊಳ್ಳಿ. ಆಮೇಲೆ ಸಾಫ್ಟ್ ಆಗುತ್ತೆ ಬೇಗ ಅನ್ನೋದನ್ನ ಸ್ವಲ್ಪ ಲೇಟಾಗಿ ಹಾಕ್ಕೊಳ್ಳಿ. ಕ್ಯಾಬೇಜು ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ. ಸೊ ಅದಕ್ಕೆ ಅದನ್ನು ಲಾಸ್ಟಿಗೆ ಹಾಕೋತಾ ಇದ್ದೀನಿ ನಾನು. ಸೊ ಇವಾಗ ಇದನ್ನು ಅಷ್ಟೇ ಕ್ಲೀನಾಗಿ ಒಂದು 30 ಸೆಕೆಂಡ್ಸ್ ಅಷ್ಟೇ, 1 ಮಿನಿಟ್ ಇಲ್ಲ 30 ಸೆಕೆಂಡ್ಸ್ ಅಷ್ಟು ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇವನ್ ವಾಕ್ ಯೂಸ್ ಮಾಡಿದ್ರೆ ನೀವು ತುಂಬಾ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ. ಇವನ್ ನೀವು ರೆಸ್ಟೋರೆಂಟ್ಸಲ್ಲಿ ತಿಂತೀರಲ್ಲ ಆ ಥರ ವಾಕಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ ಬಾಣಲಿನಲ್ಲಿ ಮಾಡ್ತಿರೋದ್ರಿಂದ ಈ ಥರ ಇದೆ. ಇಷ್ಟು ನೋಡ್ತಿದ್ದೀರಲ್ಲ, ಎಲ್ಲ ವೆಜಿಟೇಬಲ್ಸು ಫ್ರೈ ಆಗಿದೆ. ಇಷ್ಟ ಆಗೋವರೆಗೂ ಇದು ಮಾಡ್ಕೋಬೇಕು. ನೆಕ್ಸ್ಟು ನಾನು ಇವಾಗ ಇಲ್ಲಿ ಸ್ವೀಟ್ ಕಾರ್ನ್ನ ಬೇಯಿಸಿಟ್ಕೊಂಡಿದ್ದೆ. ಆ ಸ್ವೀಟ್ ಕಾರ್ನ್ನ ಕೂಡ
ನಾನಿವಾಗ ಹಾಕ್ಕೋತಾ ಇದ್ದೀನಿ. ಸ್ವೀಟ್ ಕಾರ್ನ್ನ ಬೇಯಿಸ್ಬೇಕಾದಾಗ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ. ಇವಾಗ ನಾನು ಅದರಲ್ಲಿರೋ ನೀರು ತೆಗೆದ್ಬಿಟ್ಟು ನಾನು ಬರೀ ಸ್ವೀಟ್ ಕಾರ್ನ್ನ ಮಾತ್ರ ಈಗ ಹಾಕ್ಕೋತಾ ಇದ್ದೀನಿ. ಸ್ವೀಟ್ ಕಾರ್ನ್ ಏನು ಆಲ್ರೆಡಿ ಬೇಯಿಸಿರ್ತೀರ, ಅದನ್ನೇನು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇದ್ರ ಜೊತೆ ವೆಜಿಟೇಬಲ್ಸ್ ಜೊತೆ ಒಂದ್ಸಲ ಹಾಕ್ಬಿಟ್ಟು ಒಂದ್ಸಲ ಬಾಡಿಸಿದ್ರೆ ಆಯಿತು, ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇನೆ. ಇದಕ್ಕೆ ನಾನು ನೆಕ್ಸ್ಟು ಏನು ಸಾಸಸ್ ಬರುತ್ತೆ ಅದನ್ನೆಲ್ಲ ನೀವು ಬೇಕಾದ್ರೆ ಹಾಕ್ಕೋಬೋದು. ನಾನಿಲ್ಲಿ ವಿನಿಗರ್ ಮಾತ್ರ ಹಾಕ್ಕೋತಿದ್ದೀನಿ. ನೀವು ನೋಡಿಕೊಂಡು ಬೇರೆ ಸಾಸಸ್ನ ಹಾಕ್ಕೋಬೋದು. ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನಾನು ಆಲ್ರೆಡಿ ಅನ್ನ ಮಾಡ್ಕೊತೀರಲ್ಲ ಅಥವಾ ಅನ್ನ ಉಳ್ದಿರೋ ಅನ್ನ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು. ಬಟ್ ನಾನಿಲ್ಲಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ, ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ. ಸೊ ನಾನಿಲ್ಲಿ ವೆಜಿಟೇಬಲ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಅನ್ನ ಬೇಯಿಸೋದಕ್ಕೆ ನಾನು 1 ಸ್ಪೂನ್ 1.5 ಸ್ಪೂನ್ ಹಾಕ್ಕೊಂಡಿದ್ದೆ. ಮತ್ತು ಇವಾಗ ಇಲ್ಲಿ ನಾನೇನು ಮಸಾಲೆ ಮಾಡ್ಕೊತಿದ್ದೀನಿ ಅದಕ್ಕೊಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾನು ವಿನಿಗರ್ ಮಾತ್ರ ಒಂದು ಉಪಯೋಗಿಸ್ತಾ ಇದ್ದೀನಿ, ಯಾಕಂದರೆ ಹುಳಿ ಬೇಕು, ಅದಕ್ಕೋಸ್ಕರ ಹುಳಿ ಟೇಸ್ಟಿಗೋಸ್ಕರ ನಾನಿಲ್ಲಿ ವಿನಿಗರ್ನ 1 ಟೇಬಲ್ ಸ್ಪೂನ್ ಆಗೋಷ್ಟು ವಿನಿಗರ್ನ ಹಾಕ್ಕೋತಾ ಇದ್ದೀನಿ. ಮತ್ತು ನೆಕ್ಸ್ಟ್ ನಾನೇನು ಪನ್ನೀರ್ನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಲಾಸ್ಟಿಗೆ ಹಾಕ್ತೀನಿ. ಸೊ ದಟ್ ಅವಾಗ ಏನಾಗುತ್ತೆ ಅಂದರೆ ಪನ್ನೀರ್ದು ಏನು ಸಾಫ್ಟ್ನೆಸ್ ಇರುತ್ತೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಮತ್ತು ಕ್ಲೀನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ವೆಜಿಟೇಬಲ್ಸ್ ಜೊತೆ ಪನ್ನೀರ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 30 ಸೆಕೆಂಡ್ಸು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ. ನಾನಿವಾಗ ಆಚಿದು ಒಂದು ಫ್ರೈಡ್ ರೈಸ್ ಮಸಾಲೆ ಬರುತ್ತೆ, ಆ ಫ್ರೈಡ್ ರೈಸ್ ಮಸಾಲೆನ ಹಾಕ್ಕೋತಾ ಇದ್ದೀನಿ. ನೀವು ಫ್ರೈಡ್ ರೈಸ್ ಮಸಾಲೆ ಇಷ್ಟ ಇಲ್ಲ, ಉಪಯೋಗ್ಸೋಕೆ ಇಷ್ಟ ಇಲ್ಲ ಅನ್ನೋರು ಇದೇ ಟೈಮಲ್ಲಿ ನೀವು ಒಂದು ಸಾಲ್ಟು ಪೆಪ್ಪರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಗುತ್ತೆ. ಅದು ನಿಮಗೆ ಸಾಲ್ಟ್ ಪೆಪ್ಪರ್ ನಿಮ್ಗೆ ಅಷ್ಟು ಬೇಡ, ಅದು ಇನ್ನೂ ಸ್ವಲ್ಪ ಫ್ಲೇವರ್ ಬೇಕು ಅನ್ನೋರು ಸೋಯಾ ಸಾಸು ಮತ್ತು ಕೆಚ್ಚಪ್ಪು ಇಲ್ಲ ಶೇಜ್ವಾನ್ ಸಾಸ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಇವಾಗ ರೆಡ್ ಕಲರ್ದು ಫ್ರೈಡ್ ರೈಸ್ ಆಚಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ವೈಟ್ ಕಲರ್ ಕೂಡ ಆಚಿ ಪೌಡರ್ ಬರುತ್ತೆ, ಎರಡೂ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಆಚಿದು ರೆಡ್ ಕಲರ್ ಫ್ರೈಡ್ ರೈಸ್ ಮಸಾಲೆ ಏನಿದೆ ಅದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಏನು ಜಾಸ್ತಿ ಇವತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಹಾಕೊಂಡ್ಮೇಲೆ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಆಗಬೇಕಷ್ಟೇನೆ. ಮಿಕ್ಸ್ ಆದಮೇಲೆ ಅದನ್ನು ನಾನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳಿದ್ದೆ, ಯಾಕಂದರೆ ನಾನು ಇಷ್ಟು ಫ್ರೈಡ್ ರೈಸ್ ಮಸಾಲೆನ ಯೂಸ್ ಮಾಡ್ಕೊಳ್ಳಲ್ಲ. ಒಂದು ಸಲ ಮಾಡಿಕೊಂಡ್ರೆ ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು 1 ವೀಕ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೋಬೋದು. ಫ್ರೈಡ್ ರೈಸ್ ಮಸಾಲ 1 ವೀಕ್ ಇಷ್ಟ ಇಲ್ದಲ್ಲೇ ಇರೋ ನೀವು 1 2 to 3 ಡೇಸ್ ಅಟ್ಲೀಸ್ಟ್ ಅಂತೂ ಇಟ್ಕೊಂಡು ತಿನ್ಬೋದು ನೀವು. ನೆಕ್ಸ್ಟು ಅದನ್ನು ಮಸಾಲೆ ಏನು ಎತ್ತಿಟ್ಕೊಂಡಿರ್ತೀವಿ, ಎಕ್ಸ್ಟ್ರಾ ಮಸಾಲೆ ಏನಿರುತ್ತೆ ಆ ಮಸಾಲೆಗೆ ನಾನು ಇವಾಗ ಬೇಯಿಸಿಟ್ಕೊಂಡಿರೋ ಅಂಥ ಅನ್ನನ ಇವಾಗ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆರಕ್ಕೆ ಬಿಟ್ಟಿದೆ ತಟ್ಟೆನಲ್ಲಿ ನಾನು, ಅವಾಗ ಉದ್ರುದ್ರಾಗುತ್ತೆ ಅಂತ ರೈಸು. ನೀವು ಬಿಸಿ ಅನ್ನ ಮಾಡಿದ ತಕ್ಷಣ ನೀವು ಇದಕ್ಕೆ ಹಾಕ್ಕೊಂಬಿಟ್ರೆ ಅದು ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಸೊ ಅನ್ನ ಮಾಡಿದಾಗೇನೆ ಒಂದು ಸ್ವಲ್ಪ ತೆಗೆದಿಟ್ಕೊಂಬಿಡಿ ರೈಸ್ನ ತಟ್ಟೆಗೆ. ಆರ್ಕೊತಿದ್ದಂಗೆ ನೀವು ಮಿಕ್ಸ್ ಮಾಡ್ಕೊಬೋದಾಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೈಸ್ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಸಾಲ್ಟು ಮತ್ತು ಏನಾದರೂ ಎಕ್ಸ್ಟ್ರಾ ಬೇಕಾದ್ರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನೇನು ಹಾಕಿದೆ ಅದೆಲ್ಲ ಕರೆಕ್ಟಾಗಿತ್ತು. ಸೊ ಹಾಗೆ ನಾನಿವಾಗ ಮಿಕ್ಸ್ ಮಾಡಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸೊ ಈಗ ನೋಡ್ತಾ ಇದ್ದೀರಲ್ಲ, ನಾನು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉದ್ರಾಗಿದೆ ಕ್ಲೀನಾಗಿ. ನೀವು ಬೇಕಾದರೆ ಬಾಸುಮತಿ ರೈಸಲ್ಲಿ ಕೂಡ ಮಾಡ್ಕೋಬೋದು. ಬಾಸುಮತಿ ರೈಸ್ನ ಕೂಡ ಮಾಮೂಲಿ ಏನು ಮಾಡ್ಕೋತೀರ ಬಸ್ದು ಆ ಥರ ಕೂಡ ಮಾಡ್ಕೋಬೋದು. ನಾನಿವಾಗ ನಾರ್ಮಲ್ ಏನು ಮನೆಗೆ ಅಕ್ಕಿ ತರ್ತೀವಿ ಆ ರೇಷನ್ ಅಕ್ಕಿನಲ್ಲೇ ನಾನು ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಮಕ್ಳಿಗೆ ಕೂಡ ನೀವು ಕೊಡ್ಬೋದು, ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಇದು ವೆಜಿಟೇಬಲ್ಸ್ ಕೂಡ ತಿಂದಂಗೆ ಆಗುತ್ತೆ ಮಕ್ಳಿಗೆ. ಸೊ ಇದನ್ನು ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನಂಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವ ವೆಜಿಟೇಬಲ್ಸ್ ಇದೆಯೋ ಆ ವೆಜಿಟೇಬಲ್ಸ್ನ ಹಾಕ್ಕೊಂಡು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.